ಗಿಯ 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 ಗಿಯ. ಬೆಳಗಿಂದ ಏನೇನು ಮಾಡಿದ್ವಿ ಅಂತಂದರೆ, ಬೆಳಗ್ಗೆ ಎಲ್ಲರೂ ಗಂಗಾವತಿ ಪ್ರಾಣೇಶ್ವರಿಗೆ ಸ್ವಾಗತ ಮಾಡಿದ್ವಿ ಅಲ್ವಾ. ಅದಾದಮೇಲೆ ಎಲ್ರಿಗೂ ನತ್ತು ಸಿಕ್ತಲ್ವಾ. ಎಷ್ಟು ಜನರಿಗೆ ಸಿಕ್ಕಿಲ್ಲ? ತುಂಬ ಜನರಿಗೆ. ಯಾಕೆ ಸಿಕ್ಕಿಲ್ಲ ಹೇಳಿ? ಯಾಕೆ ಸಿಕ್ಕಿಲ್ಲ ಹೇಳಿ? ಲೇಟಾಗಿ ಬಂದಿದ್ದೀರಾ ಅಲ್ವಾ. ಮುಂದಿನ ಜಾತ್ರೆಗೆ ಜಲ್ದಿ ಜಲ್ದಿ ಬರ್ಬೇಕಷ್ಟೇ. ಅಷ್ಟೇ. ಅದಾದ್ಮೇಲೆ ಏನು ಮಾಡಿದ್ವಿ? ಅದು ಮೊದಲು ರಂಗೋಲಿ ಹಾಕಿದ್ರು, ನೋಡಿದ್ವಲ್ಲ. ಎಷ್ಟು ಚಂದಾಗಿ ರಂಗೋಲಿ ಹಾಕಿದ್ರು, ಮತ್ತು ಅವರಿಗೆ ಬಹುಮಾನನೂ ಬಂತು. ಹೌದು. ಅದಾದ್ಮೇಲೆ ನಾವು ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ವಿ. ನಮ್ಮ ಜವಾರಿ ಮಂದಿ ತತ್ವದರ್ಶನ, ಶಿಶುನಾಳ್ ಶರೀಫ್ ಅವರು ತತ್ವದರ್ಶನ ಮಾಡಿಸಿದ್ರು. ಅದಾದ ನಂತರ ಯಾವ್ದಾರು ಒಂದು ಹಾಡು ನೆನಪೈತೇನ ಶಿಶುನಾಳ್ ಶರೀಫ್ ಅವರು? ಅಲ್ಲ, ಎಲ್ಲ ಹೇಳಿದ್ರು. ಈಗ ಎಷ್ಟೊಂದು ಹಾಡುಗಳನ್ನ ಹೇಳಿದ್ರು. ಅದ್ರ ಒಂದು ಕೊಡ್ಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡ್ಗನ್ನ ಕೋಳಿ ನುಂಗಿತ್ತ, ಕೊಡ್ಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡ್ಗನ್ನ ಕೋಳಿ ನುಂಗಿತ್ತ. ಇಷ್ಟು ಚಂದ ಹಾಡು ಹೇಳಿದ್ರು. ಅದಾದ್ಮೇಲೆ ಊಟ ಮಾತ್ರ ಭರ್ಜರಿ ಮಾಡಿದ್ರಿ ಎಲ್ಲಾರು. ಚಲೋ ಇತ್ತು ಹೇಳ್ರಿಪ್ಪ ಊಟ. ಬಹಳ ಚಲೋ ಇತ್ತಂತಂದ್ರೆ ಬಹಳ ಜೋರಾಗಿ ಸದ್ದು ಬರ್ಬೇಕು. ಅದ್ರ ಮೇಲೆ ಒಂದು ಪ್ರಶ್ನೆ. ಎರಡು ಸಿಹಿ ಪದಾರ್ಥವನ್ನ ತಿಂದಿದ್ರಲ್ವಾ, ಅದ್ರ ಎರಡು ಹೆಸರು ಹೇಳ್ತೀರಾ? ಯಾವ್ದದು ಸಿಹಿ ಪದಾರ್ಥ? ಮಾದ್ಲಿ, ಮತ್ತೆ ಇನ್ನೊಂದು ಸಜ್ಜಕದ ಹೋಳಿಗೆ. ಇನ್ನೊಂದು ಹೆಸರು ಅದಕ್ಕೆ ಉತ್ತರ ಕರ್ನಾಟಕ ಭಾಷೆದಲ್ಲಿ ಎಣ್ಣೆ ಹೋಳಿಗೆ, ಮತ್ತೆ ಇನ್ನೊಂದು ಹುರಕ್ಕಿ ಹೋಳಿಗೆ. ಸರಿಯಾದ ಉತ್ತರ. ಅದರಲ್ಲಿ ಏನೇನ್ ಬಳಕೆ ಮಾಡ್ತಾರೆ ಗೊತ್ತಿದೆನಾ? ಹುರಕ್ಕಿ ಹೋಳಿಗೆಯಲ್ಲಿ ಏನೇನ್ ಹಾಕ್ತಿವಿ ಅಂತ ಗೊತ್ತಿದೆನಾ? ಬೆಲ್ಲ ಒಂದು, ಮತ್ತೆ ಸಿಹಿ ಪದಾರ್ಥ ಅದಕ್ಕೆ ಬೆಲ್ಲ ಹಾಕ್ಲೇಬೇಕು. ಮತ್ತೆ ನವಣಕ್ಕಿ ಅಲ್ವಾ? ನವಣೆ ಅಲ್ವಾ? ನವಣೆ ಹೌದು. ತುಂಬಾ ಒಳ್ಳೆಯ ಒಂದು ಸಿರಿಧಾನ್ಯ. ಹೆಲ್ದಿ ಸಿರಿಧಾನ್ಯ. ಹೌದು ಹೌದು, ಆರೋಗ್ಯವಂತ ಒಂದು ಆಹಾರ. ಓಕೆ. ಸಿರಿಧಾನ್ಯ. ಅದಾದ್ಮೇಲೆ ಏನ್ ಮಾಡಿದ್ವಿ? ಪ್ರಾಣೇಶ್ ಅವರು ಬರ್ಮಾಡ್ಕೊಂಡ್ವಿ, ಬಸವರಾಜ್ ಮಹಾಮನಿಯವ್ರನ್ನ ಬರ್ಮಾಡ್ಕೊಂಡ್ವಿ. ಎಷ್ಟು ಚಂದಾಗಿ ನಮ್ಮ ದಿನನಿತ್ಯ ನಡೆಯುವಂತಹ ಒಂದು ಪ್ರಸಂಗಗಳನ್ನ ನಮ್ಮ ಮುಂದೆ ಇಟ್ಟರವರು. ಹಾಸ್ಯ ಸಂಜೆಯಲ್ಲಿ ಎಷ್ಟು ನಕ್ಕು ಎಲ್ಲರಿಗೂ ಹೊಟ್ಟೆ ಹುಣ್ಣಾಗಿರ್ಬೇಕು ಅಲ್ವಾ. ಅದಾದ ನಂತರ ಮತ್ತೆ ನೋಡ್ರಿ, ಚಾಚುಮರಿಗೆ ಹೋಗ್ಯಾರ ಎಲ್ಲರೂ, ಯಾರು ಬರಕ ತಯಾರಿಲ್ಲ. ಇಷ್ಟ ಬಿಸಿ ಆಗ್ಬಿಟ್ಟಾರ. ಆಮೇಲೆ ಚಾ ಅಂತಂದ್ರೆ ಬಾಳ ಮಂದಿಗೆ ಈಗ ಇಷ್ಟ ಇಲ್ಲ. ಸಂಜೆ ಆತಲ್ಲ, ಮತ್ತೆ ಚಾ ಕುಡಿಲಾರ್ದ ಮತ್ತೆ ಆಮೇಲೆ ನನಗ್ ಚಾ ಅಂತಂದ್ರೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಇದೊಂದು ಕಾರ್ಯಕ್ರಮ ಮುಗಿದು ಅಲ್ಲಿ ಹೋಗಿ ಎಷ್ಟು ಚಾ ಉಳ್ದೈತಿ ಅದೆಲ್ಲ ನಾನು ಕುಡಿತೀನಿ. ವೆರಿ ಗುಡ್. ಆಮೇಲೆ ನೋಡ್ರಿ, ಈಗ ಜವಾರಿ ಜೋಡಿ ತಯಾರಾಗ್ಯಾರ. ನಿಮಗೆಲ್ಲ ಗೊತ್ತಿದ್ದಂಗ ಜವಾರಿ ಜೋಡಿ ಕಾರ್ಯಕ್ರಮನ ನಾವು ಪ್ರತಿ ಬಾರಿ ಯಾಕೆ ಮಾಡ್ತೀವಿ ಅಂತಂದ್ರ, ನಮ್ಮ ಸಂಸ್ಕೃತಿ ಒಳಗ ಜವಾರಿ ಜೋಡಿ ಅಥವಾ ಜೋಡಿಗೆ ಒಂದು ಅದರದೇ ಆದ ಮಾನ್ಯತೆ ಐತಿ. ಅದು ಹೆಂಗೆ ಅಂತಂದ್ರೆ, ಈಗ ಗಂಡ ಹೆಂಡತಿ ಹೆಂಗಿರ್ತಾರ, ಎಷ್ಟು ಅನ್ಯೋನ್ಯತೆಯಿಂದ ಇರ್ತಾರ, ದಿನ ಎಷ್ಟು ಜಗಳ ಮಾಡಿದ್ರು ಮತ್ತು ಒಬ್ಬರನ್ನೊಬ್ಬರು ಎಷ್ಟು ಆತ್ಮೀಯತೆಯಿಂದ ನೋಡ್ಕೊಳ್ತಾರ, ಪ್ರೀತಿಯಿಂದ ನೋಡ್ಕೊಳ್ತಾರ ಅನ್ನೋದನ್ನು ಒಡಪೊಳಗೆ ಕಾಲು ಎಳೆದು ಮತ್ತವ್ರನ್ನ ಹೊಗಳಿ ಅವ್ರ ಹೆಸರು ಹೇಳಿ ಇಷ್ಟೆಲ್ಲ ಮಾಡ್ತಾರಿ. ಇಷ್ಟೆಲ್ಲ ಹಿಂದ ಮುಂದ ಎಡಕ್ಕ ಬಲಕ್ಕ. ನಮ್ಮ ಮನೆಯವ್ರು ಒಡಪ ಹೇಳಿದ್ದಿಲ್ಲ ಜಗಳ ಗಂಟಿ ಜಯ ಅಂತ ಹೇಳಿ. ಮತ್ತೆ ಈಗ ಒಡಪ ಹೇಳಿ ಬರ್ತೀನಿ ನಂಗೆ ನಿಮ್ಮ ಮನೆಯವ್ರು ಕಲ್ಸಿ. ಈಗ ನಾ ಏನ್ ಕಲ್ಸೋದು ಬೇಡ, ಅವರೆಲ್ಲ ಹೇಳಿಬಿಡ್ತಾರ. ಸೊ ಹಿಂಗ ಬಾಳ ಮಂದಿ ಈಗ ಒಡಪ ತಯಾರು ಮಾಡ್ಕೊಂಡು ನಿಂತಾರಿ. ಬರ್ರಿ ಹಂಗಂದ್ರ ಒಡಪ ಕೇಳೋಣಂತ. ಯಾರ್ಯಾರು ಎಷ್ಟು ಯಾರು ಕಾಲು ಎಳಿತಾರ ನೋಡೋಣಂತ. ಅದೇ ರೀತಿ ಯಾರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರ ಮತ್ತು ಏನೇನು ಹಾಕ್ಕೊಂಡಾರ. ಎಷ್ಟು ಇವತ್ತು ನೋಡ್ಬೇಕು ನೀವು, ಮದ್ವಿ ಒಳಗೆ ಹೆಂಗ ತಯಾರಾಗಿರ್ತಾರ ಹಂಗ ಮದುಮಕ್ಳು ಹಂಗ ತಯಾರಾಗಿ ಬಂದಾರಿ. ನೀವು ನೋಡುತ್ತಿರ್ಬೋದು. ಈ ಮದುಮಕ್ಳು ಹಂಗೆ ತಯಾರಾಗಿ ಬಂದು ಎಷ್ಟು ಒಂದು ಉತ್ಸಾಹದಿಂದ ಈ ಜವಾರಿ ಜೋಡಿ ಕಾರ್ಯಕ್ರಮದಾಗ ಭಾಗವಹಿಸಾಕತ್ತಾರ. ನೀವೆಲ್ಲರೂ ಕೂತ್ಕೊಂಡು ಚಂದಾಗಿ ನೋಡಿ ಆನಂದ ಪಡ್ರಿ. ಬರ್ರಿ ಹಂಗಂದ್ರ ಈಗ ಎಲ್ಲ ಹೆಣ್ಮಕ್ಳನ್ನ ವೇದಿಕೆಗೆ ಕರೆಯೋಣ. ಜವಾರಿ ಜೋಡಿಯ ಹೆಣ್ಮಕ್ಳು ಬರಬೇಕು ವೇದಿಕೆಯ ಮೇಲೆ ಒಬ್ಬೊಬ್ಬರಾಗಿ. ಅದಕ್ಕಿಂತ ಮುಂಚೆ ಎಲ್ಲ ಮಹಿಳೆಯರು ನನ್ನ ಸಂಘ ಬೆಂಗಳೂರಿಂದ
ಬನ್ನಿ ಬನ್ನಿ ನೀವು ಬನ್ನಿ ಜಾಯಿನ್ ಬನ್ನಿ 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 ಎಲ್ರು ಬನ್ನಿ. ನೀವು ಬನ್ನಿ ಹೋಗಿ ಜಾಯಿನ್ ಮಾಡಿ ಇರ್ಲಿ ಹಂಗೇನಿಲ್ಲ ಎಲ್ಲರೂ ಹೋಗ್ಬೋದು ಇದಕ್ಕೆ ಬಾಜಯ್ಯ ಅಬ್ಬಾ ಬಾ 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 ನೋಡ್ರಿ ಉತ್ತರ ಕರ್ನಾಟಕದ ಮಹಿಳೆಯರು ಎಷ್ಟು ಚಂದ ಡ್ಯಾನ್ಸ್ ಮಾಡಕತ್ತಾರ. ಹುಬ್ಬಳ್ಳಿಯವರು ಯಾರ್ಯಾರೇ ಕೈ ಎತ್ರಿ. ಇನ್ನೂ ಯಾಕ ಬರ್ಲಿಲ್ಲ ಹುಬ್ಬಳ್ಳಿಯವ್ವ? ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ್ವ? ಅಬ್ಬಾ ಬಾ ಬಾ ನೋಡುವ ಹೆಂಗ ಹೆಂಗ ಸೊಂಟ ಹೊಳಸ್ತಾರ ನೋಡಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರ. ಗಂಡು ಮೆಟ್ಟಿದ ನಾಡ ಗಿಡ್ಗ ನಮ್ ಭಾಷಿನಾಗ ಚಲೋ ಹೇಳ್ಬೇಕಂದ್ರ ನಾಚ ನೀ ಬೆಂಕಿ ಗುಡ್ಕ ಬಂದಕ್ ನಂಗ ಬಳಕೈತಿ. ಈಗ ನೋಡ್ರಿ ಇವ್ರೆಲ್ಲ ಎಷ್ಟೊಂದು ಆಭರಣಗಳನ್ನ ಹಾಕೊಂಡಾರ. ಸ್ಯಾಂಡಿ ಎಷ್ಟೊಂದು ಆಭರಣಗಳನ್ನ ಹಾಕೊಂಡಾರ. ನಿಂಗ್ ಗೊತ್ತೈತನ ಏನೇನ್ ಆಭರಣಗಳು ಅದಾವ ಉತ್ತರ ಕರ್ನಾಟಕದಾಗ ಅಂತ ಅವ್ರು ಯಾರು ಹಾಕೊಂಡಾರ ಅವ್ರಿಗೆ ಕೇಳ್ಬಿಟ್ರತ್ತಲ್ಲ. ಯಾರು ಬರ್ತೀರಿ ಮುಂದೆ? ಮುಂದ್ಬರಿ ಏನೇನ್ ಆಭರಣಗಳು ಅದಾವ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಸ್ಪೆಷಲ್ ಏನೇನ್ ಹಾಕೋತೀವಿ ಅಂತ ಹೇಳ್ಬೇಕು. ಲಘು ಲಘು ಹೇಳ್ಬೇಕು. ಬೋರ್ಮಾಳ, ಗುಂಡಿನ ಸರ, ಚಪ್ಪಲಹಾರ, ಚಪ್ಪಲಹಾರ, ಆಮೇಲೆ ಅವಲಕ್ಕಿ ಸರ, ಲಕ್ಷ್ಮೀ ಹಾರ, ಚಪ್ಪಾಳೆ ಬರ್ಲಿ ಅವ್ರಿಗೆ ಒಂದು ಕಾಸಿನ ಸರ, ಕಾಸಿನ ಸರ. ಮತ್ತೆ ಮುಂದೆ ಯಾರು ಹೇಳ್ತೀರಿ? ಅವ್ರು ಹೇಳೋದ್ ಬಿಟ್ಟು ಸೊಂಟಕ್ಕೆ ಏನ್ ಕಟ್ಕೊಂಡಿರಿ ಅದನ್ನು ಹೇಳ್ರಿ. ನತ್ತು ಬಾಜು ಬಂದ್, ಮತ್ತೆ ಪಾಟ್ಲಿ, ಬಿಲ್ವಾರ, ತೋಡೆ. ಏ ಹೌದ್ರಿ ಹೌದ್ ಹೌದು ಎಲ್ಲಾ ಮಾಡಿಸ್ಕೊಟ್ಬಿಟ್ಟಾರಿ ಇವ್ರ ಮನೆಯವರು. ಹಂಗಾಗಿ ಎಲ್ಲಾ ಹೇಳಿದ್ರು. ಬುಗುಡಿ. ಹೌದು ಸುನೀತಾ ಬುಗುಡಿ. ಹಾ ಮತ್ ಮುಂದೆ ಏನದಾವ ಹೇಳ್ರಿ. ಚಲ್ಲಾರಿ. ಓಕೆ ಮತ್ತ ಕಾಲೊಳಗೆ ಏನ ಹಾಕೋತೀರಿಪ್ಪ? ಹೌದು. ಕಿವಿ ಒಳಗೆ ಏನ್ ಹಾಕೋತೀರಿ? ಜುಮ್ಕಿ, ಮಾಟಿಲ, ಮತ್ತೆ ಏನೇನ್ ಅಂತಾರ? ಜುಮ್ಕಿ, ಬುಗುಡಿ. ಹಿಂಗ ನೋಡ್ರಿ ತಲೆಯಿಂದ ಕಾಲಿನವರೆಗೂ ನಾವು ಇಷ್ಟೊಂದೆಲ್ಲ ಆಭರಣಗಳನ್ನ ಹಾಕೋತೀವಿ. ಇಳಕಲ್ ಸಾರಿ. ಹಾ ನಾವು ಆಭರಣಗಳ ಕೇಳಿ ನೌವಾರಿ ಸಾಡಿ. ಹೌದು ಹೌದು 9 ವಾರಿನ ಸಾರಿಯನ್ನ ಹಾಕೊಂಡ್ ಬಂದಿದ್ದಾರೆ ಇವತ್ತು. ಸೊ ಇವ್ರನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ತೈತಿ ಉತ್ತರ ಕರ್ನಾಟಕದ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗೈತಿ ಅಂತ ಹೇಳಿ. ಇವರೆಲ್ಲ ನೋಡ್ರಿ ಮಸ್ಕತ್ನಾಗ ಅದಾರ. ಇವ್ರು ಎಲ್ಲಿ ಊರಾಗಿಲ್ಲ. ಈ ಮಸ್ಕತ್ನಾಗ ಜೋರಾದ ಚಪ್ಪಾಳೆ ಹೆಣ್ಮಕ್ಳಿಗೆ. ಈಗ ನಮ್ಮ ಉತ್ತರ ಕರ್ನಾಟಕದ ಒಂದು ಹಾಡು ಒಂದ್ ನಿಮಿಷ ಒಂದು ಉತ್ತರ ಕರ್ನಾಟಕದ ಒಂದು ಹಾಡು ಈ ಮಹಿಳೆಯರಿಗಾಗಿ. ಯಾಕ ಹುಡುಗ ಮೈಯಾಗ ಹ್ಯಾಂಗೈತಿ, ನಾಲ್ಕು ಜನ್ಮ ಧಿಮಾಕು ನಿಂಗೈತಿ. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ, ಮೊದಲ ತಲಿ ಕೆಟ್ಟೈತಿ ಹಂಗನ ಬ್ಯಾಡ. ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲೇನಲೆ ನಿನಗ. ಒಮ್ಮ್ಯಾರ ನಕ್ಕು ಬಿಡಪ್ಪ, ಕೆನ್ನಿಯ ಕಚ್ಚು ಬಿಡಪ್ಪ, ಇಲ್ಲ ತ್ರಾಸಕ್ಕತ್ತಿ ಜೀವಕ ತ್ರಾಸಕ್ಕತ್ತಿ. ಯಾಕಾಕತಿ ತ್ರಾಸು ಯಾಕಾಕತಿ, ಯಾಕ ಹುಡುಗಿ ಮೈಯಾಗ ಹ್ಯಾಂಗೈತಿ, ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ನಾಲ್ಕು ಜನ್ಮ ಧಿಮಾಕು ನಿಂಗೈತಿ. ಅಶ್ವಿನಿ ಮತ್ತೆ ಅನುರಾಧ, ಅಶ್ವಿನಿ ಹತ್ತಿಹೊಳಿ ಮತ್ತೆ ಅನುರಾಧ ಜೋಶಿ ಎಲ್ಲಿದ್ರು ಬರ್ಬೇಕು. ಇಳಿ ಸಂಜಿಗೆ ಗಂಡಸರೊಳ್ಳೆತನ. ಓಕೆ ಈಗ ನಮ್ಮ ಗಂಡ್ಮಕ್ಳು ಬರ್ತಾರ್ರಿ. ಬರ್ರಿ ಹೆಣ್ಮಕ್ಳು ಬಾಳ ಮಾಡಿದ್ರಿ ಡ್ಯಾನ್ಸ್. ಈಗ ನೀವು ನಿಮ್ಮ ಗಂಡಂದ್ರನ್ನ ಕರ್ಕೊಂಡ್ ಬರ್ಬೇಕು. ಆಮೇಲೆ ಈಗ ನೋಡೋಣ ಅಂತ ಗಂಡ್ಮಕ್ಳ ಪವರ್ ಎಷ್ಟೈತಿ ಅಂತ ಹೇಳಿ. ಬರ್ಲಿ
ಅಬ್ಬಾ ಬಾ 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 ನೋಡ್ರಿಪ್ಪ ನಮ್ ಗಂಡ್ಮಕ್ಳು ಎಷ್ಟು ಚಂದ ಬರ್ಲಿ ಬಾಳ ಖುಷಿಯಿಂದ ಬಂದಾರ ನಮ್ ಜೋರಾದ ಗಂಡ್ಮಕ್ಳು. ಚಪ್ಪಾಳೆ. ಆಯ್ತು ಬರ್ರಿ ಎಲ್ಲಾರು ಬರ್ರಿ ನಿಮ್ ಹೆಂಡತಿಯರ್ನ ಕರ್ಕೊಂಡ್ ಬರುವಂತ್ರಂತ ಜೋಡಿ ಬರ್ರಿ ಜೊತೆ ಎಲ್ಲಾರು ಬರ್ಬೇಕು, ತಳಗ್ ಜೋಡಿ ಬರ್ರಿ ಈಗ ಜೊತೆ ಬರ್ಬೇಕು. ಈಗ ಎಲ್ಲಾರು ತಳಗ್ ಬರ್ರಿ ಈಗ ನೋಡ್ರಿಪ್ಪ ಆಕ್ಚುಯಲ್ ಜವಾರಿ ಜೋಡಿ ಈಗ ಶುರು ಆಗ್ತೈತಿ ಇದೆಲ್ಲ ವಾರ್ಮ್ ಅಪ್ ಸೆಷನ್ ಇತ್ತು ಇದೆಲ್ಲ ವಾರ್ಮ್ ಅಪ್ ಸೆಷನ್ ನಿರ್ಮಲಾ ಹೌದು ವಾರ್ಮ್ ಅಪ್ ಆಗಿದೆ ಈಗ ಈಗೆಲ್ಲ ಎಲ್ಲ warm ವಾರ್ಮ್ up ಅಪ್ ಆಗಿದೆ. ಆಗಿದೆ ಅಲ್ವಾ ಈಗ ನಾವು ಜವಾರಿ ಜೋಡಿನ ಶುರು ಮಾಡ್ತೀವಿ ಇದ್ರಾಗ ಕೋರ್ ಟೀಮ್ ಮೆಂಬರ್ಸ್ ಎಲ್ಲೆಲ್ಲದಿರಿ ನೀವು ಕೂಡ ಇದ್ರಾಗ ಭಾಗವಹಿಸ್ಬೋದು ಸಣ್ಣೈತಿ ನಡಿಗೆ ಕಣ್ಣು ಬುಕ್ಕೇತಿ ನಿನ್ನ ಗುಂಗ ಏನೇತಿ ಮನ್ಸು ಮಂದ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇತಿ ಏ ಹುಡುಗಿ ಚುಟು ಚುಟು ಎಲ್ಲಿ ನಮಸ್ಕಾರ ಎಲ್ಲರಿಗೂ ಬಂಗಾರ ಬದ್ನಿಕಾಯಿ ಶೃಂಗಾರ ಚೌಳಿಕಾಯಿ ಬಂಗಾರ ಬದ್ನಿಕಾಯಿ ಸಿಂಗಾರ ಚೌಳಿಕಾಯಿ ಗಂಗಾಳಗ್ ಹಾಕಿ ಗಲೀಜ್ ಕೊಟ್ರ ಶಿಟ್ ಮಾಡ್ಕೋತಾರ ಸುಧಾಕರ್ ಓ ನಾ ಯಾವತ್ತೂ ಸಿಟ್ಟು ಮಾಡ್ಕೊಳಂಗಿಲ್ಲ ಸುಮ್ಮನೆ ಹೇಳಾಕ ಈಗ ಸುಧಾಕರ್ ಅವರು ಇದಕ್ಕೆ ಉತ್ತರ ಕೊಡ್ಬೇಕು ಬರ್ರಿ ನಾವು ಉತ್ತರ ಕೊಡಂಗಿಲ್ಲ ಪ್ರಶ್ನೆ ಕೇಳ್ತೀರೇನ ಇಲ್ಲ 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 ನಾ ನೌಕರಿ ಮಾಡಕ್ಕೆ ಹೋಗಿನಿ 500 ಹರದಾರಿ ಆ ಊರಿನ ಹೆಸರ ಕುಂದಾನಗರಿ ಅಲ್ಲಿ ಸಿಕ್ಕಾಳ ಈ ಪೋರಿ ಅಲ್ಲಿ ಸಿಕ್ಕಾಳ ಈ ಪೋರಿ ಹುಟ್ಟಿದಳ ಇರ್ಕಲ್ ಸೀರಿ ಹುಟ್ಟಿದಳ ಇರ್ಕಲ್ ಸೀರಿ ತೊಟ್ಟಿದಳ ಕೂಸ ಮಲ್ಮಲ್ ಮನಸ್ಸಿನಾಗ ಆಗೈತಿ ಹಲ್ಚಲ್ ಮನಸ್ಸಿನಾಗ ಆಗೈತಿ ಹಲ್ಚಲ್ ಮನಸ್ಸು ಹೇಳಾಯ್ತಿ ಇಸ್ಕು ಲೇಕೆ ಚಲ್ हम दोनों गए सगल वहाँ मिली मुझे लता मेरी दिल ಅಬ್ಬಾ ಬಾಬಾ ಏನ್ರಿ ಏನ್ ಕ್ರಿಯೇಟಿವಿಟಿ ಇವ್ರದ್ದು ಶಾಯರಿನೇ ಹೇಳ್ಬಿಟ್ರು ಅವ್ರು ಹೌದು ಅಲ್ಲ ಒಡಪೆ ಹೇಳಂದ್ರೆ ಶಾಯರಿನೇ ನೀವ ಬರ್ದಿದ್ದಿರ್ಬೇಕಿದು ಇರ್ಬೇಕು ಹಾ ಅಲ್ಲ ಆಯ್ತು ಧನ್ಯವಾದಗಳು ಈ ಜೋಡಿಗೆ ಜೋರಾದ ಚಪ್ಪಾಳೆ ಬರ್ಲಿ ಅದಕ್ಕಿಂತ ಮುಂಚೆ ಧನ್ಯವಾದಗಳು ಆಯ್ತು ಜೋಡಿ ನಂಬರ್ 2 ಬರ್ರಿ ಶ್ರೀಮತಿ ವಸುಧಾ ಶ್ರೀಯುತ ಪವನ್ ಅವರು ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ ಬರ್ರಿ ಜೋರಾಗಿ ಬರ್ಲಿ ಚಪ್ಪಾಳೆ ಮಾಡ್ಬೇಕು ಈಗ ಒಡಪ್ ಹೇಳ್ತಾರ ನೋಡೋಣ ಕೇಳೋಣ ಅಂತ ಗದುಗಿನಲ್ಲಿರುವುದು ಜಗತ್ ಪ್ರಸಿದ್ಧ ವೀರನಾರಾಯಣನ ಮೂರ್ತಿ ಮೈಕ್ ಪವನ್ ರಾಯರಿಂದ ಪಸರಿಸಲಿ ದೇಶಪಾಂಡೆ ಮನೆತನದ ಕೀರ್ತಿ. ಓ ಹಣೆಗೆ ಕುಂಕುಮ ಶೋಭೆ ಕಣ್ಣಿಗೆ ಕಾಡಿಗೆ ಶೋಭೆ ನನ್ನ ಬಾಳಿಗೆ ನನ್ನ ಹೆಂಡತಿ ವಸುಧಾ ಶೋಭೆ. ಓ ವೆರಿ ನೈಸ್. ನಾ ಇನ್ನೊಂದು ಹೇಳ್ತೇನೆ ಪವನ್ ಕಾಪಿ ಚಿಟ್ ಇಸ್ ನಾಟ್ ಅಲೌಡ್. ಹೇಳಿ 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 ಮಿಸ್ಟೇಕ್ ಆಗಬಾರ್ದು. ಇಲ್ಲ ಇಲ್ಲ ಹೇಳಿ ಹೇಳಿ. ಬೀಸುಕಲ್ ಗೂಟ ಮೆಣಸಿನಕಾಯಿ ಘಾಟ ಬೀಸುಕಲ್ ಗೂಟ ಮೆಣಸಿನಕಾಯಿ ಘಾಟ ವಸುಧಾ ಬಲು ಮಾಟ. ಓ ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು. ಅಪ್ಪ ಹೇಳಿದ್ದ ಅಂಕಲ್ಗೆ ಥ್ಯಾಂಕ್ಸ್. ಈ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏನೇತಿ ಮನ್ಸು ಮಂದ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಚುಟು ಚುಟು. ಎಲ್ಲರಿಗೂ ನಮಸ್ಕಾರ ರೀ.
ನಾವು ಉತ್ತರ ಕರ್ನಾಟಕದವ್ರಿ. ನಾನು ನಮ್ಮ ಮನೆಯವ್ರ ಮುಂದೆ ಒಟ್ಟ ತಲೆ ಎತ್ತಿ ಮಾತಾಡಿಲ್ರಿ ಇವತ್ತಿನವರೆಗೂ. ನಮ್ಮ ಮನೆಯವ್ರ ಹೆಸರು ನಾ ಹೇಳಿಲ್ರಿ ಇವತ್ತು ಒಗಟಿಂದ ಹೇಳ್ತೀನಿ ರೀ. ಪೆನ್ನೊಳಗಿರೋದು ಮಸಿ, ಸಮೀರ್ ಆಚಾರ್ ಹೆಸರು ಹೇಳ್ತೇನೆ, ಗೋಪಾಲ್ ಕೃಷ್ಣ ಸುಧಾ ಜಾಗೀರ್ದಾರ್ ಸೊಸಿ. ನಮಸ್ಕಾರ ರೀ. ನಮಗೂ ಏನಷ್ಟು ಎಕ್ಸ್ಪರ್ಟ್ ಇಲ್ಲ ಒಗಟೊಳಗೆ, ಬಟ್ ಭಾಳ ದೊಡ್ಡದದ. ಬಟ್ ಶಾರ್ಟ್ ಆಗಿ ಹೇಳ್ತೀನಿ. ಈಸ್ಟ್ ಆರ್ ವೆಸ್ಟ್, ಅರುಂಧತಿ ಈಸ್ ಬೆಸ್ಟ್. ಈಗ ಮುಂದಿನ ಜೋಡಿ ಜವಾರಿ ಜೋಡಿ ಅರ್ಚನಾ ಮತ್ತು ರವಿ. ಬಾಬಾ ನೋಡ್ರಿಪ್ಪ, ನವ್ವಾರಿ ಸಾಡಿ 9 ವಾರಿನ ಸಾಡಿನ ಹಾಕೊಂಬಂದಾರ, 9 ಮೊಳದ ಸಾರಿನ ಹಾಕೊಂಬಂದಾರ ಇವರು. ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ನಡುವು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏನೇತಿ ಮನ್ಸು ಮಂದ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇತಿ. गाण्यात गाणी नवीन गाणी. रवींचं नाव घेते. रवी माझा राजा, मी त्यांची राणी. ग्लास में ग्लास, मेरी अर्चना फर्स्ट क्लास. ಓಕೆ, ಜೋಡಿ ನಂಬರ್ 6. ಡ್ಯಾನ್ಸ್ ಮಾಡ್ಬೇಕ್ರಿ. ಏ ಹುಡುಗಿ ಯಾಕೆ ಹಿಂಗಾರ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ನಡುವು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏನೇತಿ ಮನ್ಸು ಮಂದ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇತಿ. ನಮಸ್ಕಾರ ಎಲ್ಲರಿಗೂ. ಎಳ್ಳು ಹೂವಿನ ಸೀರೆ, ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳಂತ ಹೊಳೆ ನೋಡ್ತಾರ ಪ್ರಶಾಂತ್ ಅವರು. ನಾವು ಸೊಲ್ಲಾಪುರದವರು. भाजीत भाजी, मेथीची भाजी, विमल माझी प्रीती शिराणे. ಏನೇನೋ ತಗೊಂಬಂದಾರ್ರಿ ಇವರು. ಅಬ್ಬಾ ಎಲೆ ಅಡಿಕೆ. ಬರ್ರಿ ಇವ್ರು ಹೆಂಗೆ ಕೇಳೋಣ ಅಂತ. ಹಕ್ಕಿಯಾಗೆತ್ತು ಹಕ್ಕಿಯಾಗೆತ್ತು ಬರಣೆಯಾಗ ನತ್ತು, ಹಕ್ಕಿಯಾಗೆತ್ತು ಬರಣೆಯಾಗ ನತ್ತು, ನತ್ ಕೊಡ್ತೀನಿ ಅಂದ್ರ ಜಿಕ್ಕೊಂದ್ ಬರ್ತಾಳ ನನ್ನ ಹೆಂಡತಿ ಪೂಜಾ. ಹೊಸ ಹಂಡ್ಯಾದ ಬಿಸಿನೀರು ಕಾದಾವು, ಹೊಸ ಹಂಡ್ಯಾದಾಗ ಬಿಸಿನೀರು ಕಾದಾವು, ಶಿವನ್ ಪಾದಲ್ ಹೂ ಎತ್ತಾಕ್ ಹೋಗ್ಯಾರ, ಎಳ್ವಾಕ್ ಹೋಗ್ಯಾರ. ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲ, ಮಾಲ್ನಾಗಿಲ್ಲ, ಮಂಟಪದಾಗಿಲ್ಲ, ಹೂವಿನಾಗಿಲ್ಲ, ಹುಬ್ಬಳ್ಳಿಯಾಗೂ ಇಲ್ಲ, ದಾರ್ಯಾಗೂ ಇಲ್ಲ, ಧಾರವಾಡದಾಗೂ ಇಲ್ಲ. 66 ಅಕ್ಷಿ ದಾಟಿ 33 ಜಿಡ್ಡಿ ದಾಟಿ ಸೂರಂಗ್ ಮಠಕ್ಕೆ ಹೋಗಿ ಪಾರಂಗ್ ಪತ್ರಿ ತಂದು ಎಡಕ್ಕೆ ಎಣ್ಣೆ ದೀವಿಗೆ, ಬಲಕ್ಕೆ ತುಪ್ಪದ ದೀವಿಗೆ ತಂದು ಶೃಂಗಾರದ ದಿಮ್ಮಿ ಮ್ಯಾಗ ಕುಂತು ಶಿವನ್ ಪೂಜೆ ಮಾಡ್ತಾರ ನಮ್ಮ ಯಜಮಾನ್ರು. ಸಂಜೀವ್ ನಾರಾಯಣ್ ಬಿಜಾಪುರ್, ಸಾಕಿನ್ ಕೊಣ್ಣೂರ್, ನರಗುಂದ್ ತಾಲೂಕ್, ಗದಗ ಜಿಲ್ಲಾ. ಹೊಡೆ 9.
ಜ್ವಾಳದ ದಂಟ ಗೋಕಾಕದ ಕರ್ದಂಟ, ಜ್ವಾಳದ ದಂಟ ಗೋಕಾಕದ ಕರ್ದಂಟ, ನಿನಗೆ ಹಾಕಿನ 3 ಗಂಟು, ನಮ್ಮಿಬ್ಬರ ನಂಟ ಭಾಳ ಉಂಟು, ನಮಗೀಗ ಚಿಂಟು ಮಿಂಟು. ಧನ್ಯವಾದಗಳು. ಇದು ಇನ್ನೊಂದು ಕೇಳ್ತಾರಂತ ಹೇಳಿದಾರೆ. ಕೊಲ್ಲಾಪುಡಿ ಚಾ ಪುಡಿ, ನನ್ನ ಹೆಂಡತಿ ಹೆಸರು ಕೇಳ್ದ ಕಣ್ಣ ಖಾರ ಪುಡಿ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಜ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಚುಟು ಚುಟು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ನಾನು ಉಡುಪು ಹೇಳ್ತೀನಿ. ಹೂವಿದ ಸೀರೆ, ಬೆಳ್ಳಿ ಕಾಲುಂಗುರ, ಒಳ್ಳೆಯವ್ರ ಮಗಳಂತಿ, ಹೊಳ್ ಓಡ್ತಾರೆ ಸಂತೋಷ್ ಅವರು. ನಮಸ್ಕಾರ ಎಲ್ಲರಿಗೂ. ಬೀದರ್ ಸಿಟಿ, ಧಾರವಾಡ ಮೇ ಯೂನಿವರ್ಸಿಟಿ, ನನ್ನ ಹೆಂಡತಿ ಪ್ರಿಯಾಂಕಾ ಸಿಟಿ. ಜೋಡಿ ನಂಬರ್ 9. ಚುಟುವಂತೈತಿ ನನಗ ಚುಮು ಚುಮು ಆತೈತಿ, ಚುಟುವಂತೈತಿ ನನಗ ಚುಮು ಚುಮು ಆತೈತಿ. ಬರ್ರಿ ಒಡಪ್ ಕೇಳೋಣಂತ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೆ. ಉತ್ತರೆಗಿದೆ ಕಾಶಿ, ಉತ್ತರೆಗಿದೆ ಕಾಶಿ, ಅದರಲ್ಲಿದೆ ಪುಣ್ಯದ ರಾಶಿ. ಉತ್ತರೆಗಿದೆ ಕಾಶಿ, ಅದರಲ್ಲಿದೆ ಪುಣ್ಯದ ರಾಶಿ. ಉತ್ತರೆಗಿದೆ ಕಾಶಿ, ಅದರಲ್ಲಿದೆ ಪುಣ್ಯದ ರಾಶಿ. ನಮ್ಮ ಓಂಕಾರ ಅವ್ರದ ಚರಣ ದಾಸಿ. ವೆರಿ ಗುಡ್. ನಮಸ್ಕಾರ ಎಲ್ಲರಿಗೂ. ತಂತಿಯಲ್ಲಿ ತಂತಿ, ಹುಬ್ಬಳ್ಳಿ ಸಂತಿ. ನಾವು ಸಂತಿ ಮಾಡಂದ್ರೆ ನಮ್ದು ಶ್ವೇತಾ ಚಿಂತಿ ಮಾಡ್ತಾಳೆ. ನಮ್ಮ ಶ್ವೇತಾ. ಥ್ಯಾಂಕ್ ಯು. ಧನ್ಯವಾದಗಳು. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಜ ಆಗೇತಿ, ನನ್ನ ತಾಲಿ. ಮೊದಲೇ ಸಾರಿ ಕೇಳ್ತೀನಿ ಹೇಳೋಕ್ಕಿಂತ ಪೈಲಕ್ಕೆ. ಕಂಟ್ಯಾಗ ಕಂಟಿ ಮುಳ್ಳಿನ ಕಂಟಿ, ಇದು ನಮ್ದೊಬ್ಬರು ಗುರು ಹೇಳ್ಕೊಟ್ರ. ಕಂಟ್ಯಾಗ ಕಂಟಿ ಮುಳ್ಳಿನ ಕಂಟಿ, ನನ್ನ ಹೆಂಡತಿ ಸುಜಾತ ಬುಕ್ಕೋಳ್ ಜಗಳ ಗಂಟಿ. ಸಂತಿ ಮ್ಯಾಗ ಸಂತಿ, ನಮ್ಮ ಮೈಲೂರ್ ಸಂತಿ. ಸಂತಿ ಮಾಡಂದ್ರ ಕುಂತ ಚಿಂತಿ ಮಾಡ್ತಾರ ಗಿರೀಶ್ ಹಿರೇಮಠ್. ಧನ್ಯವಾದಗಳು. ಮುಂದಿನ ಜೋಡಿ ನಂಬರ್ 11. ಚುಮು ಚುಮು ಆತೈತಿ, ಚುಟುವಂತೈತಿ ನನಗ ಚುಮು ಚುಮು ಆತೈತಿ. ಓಕೆ, ಒಡಪ್ ಹೇಳ್ತಾರ್ರಿ ಇವರು. ನನ್ನ ಆರಾಧ್ಯ ದೈವನಾದ ಶಿವನಿಗೆ ಇರುವುದು 3 ದಳದ ಬೆಲ್ವಪತ್ರೆ. ಸುರೇಶ್ ಪಳಾರಿ ಮಠದವರ ಹೆಸರು ಹೇಳುತ್ತಿರುವ ರೂಪ ನಾನು, ಹಿರೇಮಠದವರ ಸುಪುತ್ರಿ. ಪ್ರೀತಿಯಿಂದ ಕರೆದ್ರೆ ಕುಣ್ಕೊಂತ ಬರ್ತಾಳೆ, ಸಿಟ್ಟಿನಿಂದ ಕರೆದ್ರೆ
ಬಾರ್ಗಿ ತಗೊಂಡ್ ಬರ್ತಾಳೆ. ಹೆಂಗ್ ಬಂದ್ರು ನನ್ನ ಹೆಂಡತಿ ಬೆಸ್ಟ್, ರೂಪಾ ಪಳಾರಿ ಮಠ್. ಧನ್ಯವಾದಗಳು. ಜೋಡಿ ನಂಬರ್ 6. ದಯವಿಟ್ಟು ಕ್ಷಮಿಸಿ, ನನಗೆ ಡ್ಯಾನ್ಸ್ ಮಾಡಕ್ ಬರಲ್ಲ. ಆಕಾಶದಲ್ಲಿರುವುದು ಹಾಲಕ್ಕಿ, ಅಂಗಡಿಯಲ್ಲಿರುವುದು ಯಾಲಕ್ಕಿ. ಆಕಾಶದಲ್ಲಿರುವುದು ಹಾಲಕ್ಕಿ, ಅಂಗಡಿಯಲ್ಲಿರುವುದು ಯಾಲಕ್ಕಿ. ಗುರು ಬಸವರಾಜರ ಹೆಸರು ಹೇಳ್ತೀನಿ. ಚಾ ಅವಲಕ್ಕಿ ಕೊಟ್ಟಿಲ್ಲ. ಚಕ್ಕಡಿ, ಮಾವಿನಕಾಯಿ, ಚಟಕ್, ಉಪ್ಪು ಕಟ್ ತಿಂದು ಒಟ್ಟೊಟ್ಟು ಅಂತಾಳೆ ಸುನೀತಾ ರಾಣಿ. ಊರ್ ತುಂಬ ಹುಡುಗಿರಿದ್ರು ನಿನ್ನ ಮ್ಯಾಲ ನನ್ನ ನೆದರು ಮನ್ಸಿದ್ರು ಇಲ್ದಂಗ ನುಲಿತಿ ಇದನ್ಯಾವ ಸಾಲ್ಯಾಗ ಕಲತಿ. ಎಲ್ಲರಿಗೂ ಶರಣಾರ್ಥಿಗಳ್ರಿ. ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ. ಓಕೆ. ಧಾರವಾಡದಲ್ಲಿರುವುದು ಮುರುಘಾ ಮಠ. ಧಾರವಾಡದಲ್ಲಿರುವುದು ಮುರುಘಾ ಮಠ. ಹುಬ್ಬಳ್ಳಿಯಲ್ಲಿರುವುದು 3000 ಮಠ. ಹುಬ್ಬಳ್ಳಿಯಲ್ಲಿರುವುದು 3000 ಮಠ. ಮಹಂತಯ್ಯ ಸ್ವಾಮಿ ಹಿರೇಮಠವರ ಹೆಸರು ಹೇಳುವೆನು ಸಾಯು ಮಠ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಹುಬ್ಬಳ್ಳಿ ಒಂದು ದೊಡ್ಡ ಸಿಟಿ. ಧಾರವಾಡದೊಳಗೆ ಯೂನಿವರ್ಸಿಟಿ. ನನ್ನ ಹೆಂಡತಿ ಪೂರ್ಣಿಮಾ ಮಾಡ್ತಾಳ ಭಾಳ ಕಿಟಿ. ಉದುರು ಉಪ್ಪಿಟ್ಟು, ಪದರ ಚಪಾತಿ, ತುತ್ತಗಮ್ ತುಪ್ಪ ಬೇಡ್ತಾರ ಮುಗೇಶ್ವರ್. ಗ್ವಾರ್ಲಿಯಲ್ಲಿ ಕೂತು ಮಾರ್ಲಿ ಉಂತಾಳ ಶೋಭಾ. ಬರ್ಲಿ ಚಪ್ಪಾಳೆ. ಎಲ್ಲರೂ ಬರ್ರಿ. ತಾಲೂಕೆ ಕೂಟದ ಜಾತ್ರೆ ಸಭೆದಾಗ ಕುತ್ಕೊಂಡು ಮಾರಾತಾರ ನಮ್ಮ ಮನೆಯವ್ರ ಮಹೇಶ್ ಸಕ್ರಿ. ಚಾಲೂಕೂಟದ ಜಾತ್ರೆ ಸಭೆಯೊಳಗೆ ಕುತ್ಕೊಂಡು ಸಕ್ರಿ ಹಚ್ಚಾತಾರ ನಮ್ಮ ಮನೆಯವ್ರ ಮಹೇಶ್ ರಾಯರ್. ಶ್ರೀಯುತ ಕೆಂಚನಗೌಡರವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಜವಾರಿ ಜೋಡಿ ಫಲಿತಾಂಶ ಬಂದೈತಿ. ಯಾರು ಗೆದ್ದಿರ್ಬೋದಂತ ಯಾರು ಗೆಸ್ ಮಾಡ್ತೀರಿ? ಯಾರು ಗೆದ್ದಿರ್ಬೋದು? ಫಸ್ಟ್ ಸೆಕೆಂಡು. ಎರಡನೇ ಬಹುಮಾನ. ಮೊದಲನೇದಾಗಿ ಎರಡನೇ ಬಹುಮಾನ ಕೊಡ್ತೀವಿ. ಎರಡನೇ ಬಹುಮಾನ ಯಾರಿಗೆ ಹೋಗೈತಿ ಅಂತಂದ್ರ ಹೇಳ್ರಿ ನೋಡೋಣ, ಗೆಸ್ ಮಾಡ್ರಿ. ಎರಡನೇ ಬಹುಮಾನ ಶ್ರೀಮತಿ ಪೂಜಾ ಮತ್ತು ಶ್ರೀ ಸಂಜೀವ್ ಅವರಿಗೆ. ಶ್ರೀಮತಿ ಪೂಜಾ ಮತ್ತು ಶ್ರೀಯುತ ಸಂಜೀವ್ ಅವರಿಗೆ ಬರ್ರಿ, ಲಘು ಬರ್ರಿ. ಅಭಿನಂದನೆಗಳು ಶ್ರೀಮತಿ ಪೂಜಾ ಮತ್ತು ಸಂಜೀವ್ ಅವರಿಗೆ. ಪೂಜಾ ಮತ್ತೆ ಸಂಜೀವ್ ಅವರು ನೋಡಿದ್ರಿ ಏನೇನ್ ಸ್ಪೆಷಲ್ ಮಾಡಿದ್ರಿ ಇವತ್ತಂತ ಹೇಳಿ. ಈ ಒಂದು ಪ್ರಶಸ್ತಿಯನ್ನ ಪ್ರಾಯೋಜಿಸಿದವರು ಶ್ರೀಯುತ ಪರಮೇಶ್ವರ್ ಚಬ್ಬಿ ಅವರು. ಮೊದಲನೇ ಬಹುಮಾನ, ಎಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಮೊದಲನೇ ಬಹುಮಾನ ಶ್ರೀಮತಿ ಯಾರಿರ್ಬೋದು? ಶ್ರೀಮತಿ ರೂಪಾ ಶ್ರೀ ಸುರೇಶ್. ಎಲ್ಲಿದ್ದೀರಿ? ಶ್ರೀಮತಿ ರೂಪಾ ಮತ್ತು ಶ್ರೀಯುತ ಸುರೇಶ್ ಅವರು ಮೊದಲನೇ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಆಗಲೇ ಬಂದವರು ಇವರೀ.
ಗೊತ್ತಾಗ್ಲಿಲ್ಲ ಅಂದ್ರ ಇವ್ರು ಯಾರಪ್ಪ ಅಂತ ಅನ್ನಕ್ ಹೋಗ್ಬೇಡ್ರಿ. ಅವಾಗ ಬಂದವ್ರು ಇವ್ರ ರೀ. ಇನ್ನು ಇವತ್ತಿನ ಕಾರ್ಯಕ್ರಮಗಳಲ್ಲಿ ತುಂಬಾ ಸ್ಪರ್ಧೆಗಳನ್ನ ನಾವು ಈ ವರ್ಷ ಆಯೋಜನೆ ಮಾಡಿದ್ವಿ. ಈ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಬಂದಂತಹ ಶ್ರೀಮತಿ ಚಂದ್ರಿಕಾ ಕುಲಕರ್ಣಿ ಅವರು, ಇವರು ಒಬ್ರು ಕಲಾವಿದೆ, ಮಸ್ಕತ್ ಬೇಸ್ಡ್ ಆರ್ಟಿಸ್ಟ್ ವಿತ್ ಓವರ್ 5 years of professional artistic experience. She is well known within Indian community groups in Muscat for her versatile creative practice, which spans rangoli, painting, sketching, resin art, candle making and mixed media artworks. ಇಷ್ಟೆಲ್ಲ ಇರೋದಕ್ಕೆ ನಾವು ಇವ್ರನ್ನ ಇವತ್ತಿನ ರಂಗೋಲಿ ಮತ್ತು ಬಣ್ಣ ತುಂಬೋ ಸ್ಪರ್ಧೆ ಹಂಗೆ ರೂಪರೇಷೆ ಸ್ಪರ್ಧೆಗೆ ನಿರ್ಣಾಯಕರನ್ನಾಗಿ ನಾವು ಇವತ್ತು ಅವ್ರನ್ನ ಕರೆದಿದ್ವಿ. ಅವರು ಇವತ್ತಿನ ಎಲ್ಲ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಇವತ್ತು ನಮಗೆ ಸಹಾಯ ಮಾಡ್ಯಾರ. ಬರ್ರಿ ಅವರಿಗೆ ಒಂದು ಸನ್ಮಾನ. ಶ್ರೀಮತಿ ಚಂದ್ರಿಕಾ ಕುಲಕರ್ಣಿ ಅವರು, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಚಾಲುಕ್ಯ ಕೂಟದ ವತಿಯಿಂದ. ಚಾಲುಕ್ಯ ಕೂಟ ಮಸ್ಕತ್ ಜನಪದ ಜಾತ್ರೆ 3ನೇ ವರ್ಷದ ಜನಪದ ಜಾತ್ರೆಯಲ್ಲಿ ಇವರು ನಿರ್ಣಾಯಕರಾಗಿ ಬಂದಿದ್ದಕ್ಕೆ ಇವರಿಗೊಂದು ನೆನಪಿನ ಕಾಣಿಕೆ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಒಂದು ಶುಭ ಸಂಜೆ ಹಾಗೂ 3ನೇ ಜನಪದ ಜಾತ್ರೆಗೆ ಒಂದು ಅನುವು ಮಾಡಿಕೊಟ್ಟಂಥ ಈ ದೇಶದ ನಾಡದೊರೆ ಸುಲ್ತಾನ್ ಹೈತಮೀನ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಚಾಲುಕ್ಯ ಕೂಟ ಮಸ್ಕತ್ ಪರವಾಗಿ ಅದೇ ಥರನಾಗಿ ಈ ಒಂದು 3ನೇ ಚಾಲುಕ್ಯ ಕೂಟದ ನಮ್ಗೆ ಆಚರಿಸಲಿಕ್ಕೆ ಈ ಫಾರ್ಮನ್ನು ಮತ್ತು ಈ ಅನುವು ಮಾಡಿಕೊಟ್ಟಂಥ ಈ MK ಫಾರ್ಮ್ಸ್ದವ್ರಿಗೂ ಚಾಲುಕ್ಯ ಕೂಟ ಮಸ್ಕತ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಎಷ್ಟೊಂದು ಜನ ಈ ಚಾಲುಕ್ಯ ಕೂಟದ ಮಸ್ಕತ್ತಕ್ಕೆ ತಮ್ಮ ಧನ ಸಹಾಯವನ್ನು ಮಾಡಿದ್ದೀರಾ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಚಾಲುಕ್ಯ ಕೂಟ ಮಸ್ಕತ್ ವತಿಯಿಂದ. ಅದೇ ರೀತಿ ಇವತ್ತಿನ ಸವಿ ರುಚಿ ಲೈಕ್ ಏನು ಅಡುಗೆ ಊಟ ಮಾಡಿದಿರಿ, ರುಚಿಕಟ್ಟಾದಂಥ ಅಡುಗೆ ಊಟ ಮಾಡಿ ಆ ಅಡುಗೆ ಇಷ್ಟೊಂದು ರುಚಿ ಬರೋಕ್ಕೆ ಕಾರಣೀಕರ್ತರಾದಂಥ ಚಾಲುಕ್ಯ ಕೂಟ ಸದಸ್ಯರ ಎಲ್ಲ ಮಹಿಳಾ ಮನೆಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಈಗ ಎಲ್ರಿಗೂ ಗೊತ್ತಿದೆ, ಒಂದು ಚಟ್ನಿ, ಕೆಂಪು ಚಟ್ನಿ ಅಥವಾ ಯಾವುದೊಂದು ಸ್ವೀಟ್ ಮಾಡಿದ್ರೆ 2-3 ಥರ ಪಲ್ಯಗಳು ಮಾಡಿದ್ರೆ ಬಂದ ಇದೇ ಫಾರ್ಮ್ನಾಗ ಇದ್ಕೊಂಡು ಇಲ್ಲೇ ಇದ್ದು ಬೆಳಗು ಮುಂಜಾನೆ ಅಡುಗೆ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ಚಾಲುಕ್ಯ ಕೂಟ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲೇ ಇವತ್ತಿನ ಚಾಲುಕ್ಯಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಮಿಟಿ ಮೆಂಬರ್ಸ್, ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದಂಥವ್ರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಪೆಂಡಾಲ್ ಸೇವೆಯನ್ನು ವಹಿಸಿದಂಥ ಜಾಹರ್ ಕೂಡ ಧನ್ಯವಾದಗಳು. ಪ್ರತಿ ಸರನೂ ನಮ್ಮ ಛಾಯಾಗ್ರಾಹಕರಾಗಲಿ ಅಥವಾ ವಿಡಿಯೋ ಶೂಟಿಂಗ್ಗಾಗಲಿ ಬೆನ್ನೆಲುಬಾಗಿದ್ದಂಥ ಸುರೇಶ್ ಮತ್ತು ಸ್ಯಾಂಡಿ, ನಿಮ್ಮಿಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಚಾಲುಕ್ಯ ಕೂಟ ಮಸ್ಕತ್ ಪರವಾಗಿ. ಅದೇ ರೀತಿ ಮತ್ತೊಬ್ಬ ಸೌಂಡ್ ಸಿಸ್ಟಮನ್ನು ನಮಗೆ ಸೌಂಡ್ ಸಿಸ್ಟಮ್ ಸಹಾಯ ಮಾಡಿದಂಥವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಅದೇ ರೀತಿಯಾದಂಥ ನಮ್ಮದೇ ಚಾಲುಕ್ಯ ಕೂಟದ ಕಾರ್ಯಕಾರಿ ಸದಸ್ಯರಾದಂಥ ಇಬ್ಬರು ದುಬೈ ದೊರೆಗಳಾದಂಥ ಕೆಂಚನಗೌಡರು ಹಾಗೂ ಉಳ್ಳಾಗಡ್ಡಿ ಸಾಹೇಬರಿಗೂ ಇಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಬ್ಬರಾದಂಥ ರವಿಕುಮಾರ್ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ಥರನಾಗಿ ಸಲಾಲಾದಿಂದ ಬಂದಂಥ ಟೀಮ್ ಆಗಲಿ, ಸೌಹಾರ್ದದಿಂದ ಬಂದಂಥ ಟೀಮ್ ಆಗಲಿ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟು ಹೇಳಿ ನಿಮ್ಮ ವಂದನಾರ್ಪಣೆ ಮುಗಿಸ್ತಾ ಇದ್ದೀನಿ. ದಯಮಾಡಿ ಯಾರಿಗಾದರೂ ನಾವು ಮಿಸ್ ಮಾಡಿದರೆ ಕ್ಷಮೆ ಇರಲಿ. ನಿಮ್ಮೆಲ್ಲ ಒಂದು ಸಹಾಯ ನಮಗೆ ಒಂದು ಸ್ಫೂರ್ತಿ. ಥ್ಯಾಂಕ್ ಯು. Gia, 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 Gia.